ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಂದು 7th ಮಂತ್ದು ಸ್ಕ್ಯಾನಿಂಗ್ ಇದೆ. ಅದಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಕರೆಂಟ್ ಇಲ್ಲ, ಕರೆಂಟ್ ಹೋಗಿದೆ. ಅದಕ್ಕೆ ನಾನು ಮೊಬೈಲ್ ಟಾರ್ಚ್ನ ಆನ್ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ರಿಪೋರ್ಟ್ಸ್ ಎಲ್ಲನೂ. ನಾನಂತೂ ಯಾವಾಗ ಹೋಗ್ಬೇಕಾದ್ರೂ ತುಂಬ ಖುಷಿಯಾಗಿ, ತುಂಬ ಪಾಸಿಟಿವ್ ಆಗಿ ಹೋಗ್ತೀನಿ. ಮೇನ್ ಥಿಂಗ್ ಏನಂದರೆ, ಸ್ಕ್ಯಾನಿಂಗ್ ಹೋದಾಗ ಹಾರ್ಟ್ ಬೀಟ್ ಕೇಳ್ಬೋದು ಅಂತ. ಹಾಸ್ಪಿಟಲ್ ವಿಸಿಟ್ಗೆ ಹೋದಾಗ ಹಾರ್ಟ್ ಬೀಟ್ ತೋರಿಸ್ತಾರಲ್ವ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಎಲ್ಲನೂ ಬೇಬಿದು, ಅದು ಕೇಳಿಸ್ಕೊಳ್ಳೋಕ್ಕೆ ತುಂಬಾ ಖುಷಿ ಆಗುತ್ತೆ. ನಾನು ರಿಪೋರ್ಟ್ಸ್ ಎಲ್ಲ ಹೇಗೆ ಬರುತ್ತೆ ಅಂದ್ಬಿಟ್ಟು ಶೇರ್ ಮಾಡ್ತೀನಿ. ಆ್ಯಂಡ್ 7th ಮಂತದಲ್ವಾ, ಬೇಬಿ ವೆಯ್ಟ್ ಎಲ್ಲ ಹೇಗೆ ಬರುತ್ತೆ ನೋಡ್ಕೋಬೇಕು. ಇತ್ಲಿಂದ ಅಂದರೆ ಇನ್ಮೇಲಿಂದ ನಮ್ಮ ಲ್ಯಾಂಗ್ವೇಜಲ್ಲೇ ಮಾತಾಡ್ತೀನಿ. ಇನ್ಮೇಲಿಂದ ಬೇಬಿ ಗ್ರೋತ್ ಚೆನ್ನಾಗಾಗುತ್ತೆ. ಎವ್ರಿ ಮಂತ್ 7th 8th 9th ಲಾಸ್ಟ್ 3 ಮಂತ್ಸೇ ಬೇಬಿ ಗ್ರೋತ್ ಚೆನ್ನಾಗಾಗೋದು. ಇಷ್ಟು ಮಂತ್ಸ್ ಏನಾಗಿದೆಯೋ, 6 ಮಂತ್ ಏನಾಗಿದೆಯೋ ಅದಕ್ಕಿಂತ ಚೆನ್ನಾಗಾಗದೆ ಈ 3 ಮಂತ್ಸ್ ಅಂತ ಹೇಳ್ತಾರೆ. ನೋಡೋಣ ಬೇಬಿ ವೆಯ್ಟ್ ಎಲ್ಲ ಹೇಗೆ ಬಂದಿದೆ ಅಂತ. 6 ಮಂತಲ್ಲೂ ಕೂಡ ನಾವು ಹೋಗೋ ಹಾಸ್ಪಿಟಲಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರೆ. ಅಲ್ಲಿ ಆ ಟೈಮಲ್ಲಿ ಬೇಬಿ ವೆಯ್ಟ್ ಎಲ್ಲ ಚೆನ್ನಾಗಿ ಬಂದಿತ್ತು. ಈಗ ಇನ್ನು ಎಷ್ಟು ಗ್ರಾಮ್ ಜಾಸ್ತಿ ಆಗಿದೆ ಬಿಫೋರ್ ಇದ್ದಿದ್ದು ವೆಯ್ಟ್ಗೆ ಅಂತ ಅಂದ್ಬಿಟ್ಟು ನೋಡೋಣ. ರಂಜಿತ್ ಆ್ಯಸ್ ಯೂಶಲ್ ಅವರು ಡ್ಯೂಟಿ ಮುಗಿಸ್ಕೊಂಡು ಡೈರೆಕ್ಟ್ ಹಾಗೆ ಹಾಸ್ಪಿಟಲ್ ಹತ್ರನೇ ಬರ್ತಿದ್ದಾರೆ. ಬಿಕಾಸ್ ಅವ್ರು ಅದೇ ರೋಡಲ್ಲೇ ಬರಬೇಕು. ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ, ಆಟೋನ. ಅದು ಬರ್ತಿದೆ, ಆಲ್ರೆಡಿ ಬುಕ್ ಆಗಿದೆ. ಹೊರಡ್ಬೇಕು ಇವಾಗ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಕ್ಯಾನಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲೇ ಸುಮಾರು ಒಂದು 8:30 9 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಅದಕ್ಕೆ ಅಲ್ಲೇ ಹೊರಗಡೆ ಉಡುಪಿ ಹೋಟ್ಲಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ. ಸುಮಾರು ಹೊತ್ತು ಹಾಸ್ಪಿಟಲ್ ಕೂತಿರ್ತೀವಲ್ವ, ನಮಗೂ ಕೂತ್ಕೊಂಡು ಬ್ಯಾಕ್ ಪೇನ್ ಬಂದಿರುತ್ತೆ. ನಾನು ಮನೆಗೆ ಹೋಗಿ ಅಡುಗೆ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಅವತ್ತು. ಅದಕ್ಕೆ ಇವತ್ತೊಂದಿನ ಇರಲಿ, ಆಚೆಗಡೆನೇ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಗೈಸ್, 7th ಮಂತ್ದು ಸ್ಕ್ಯಾನಿಂಗ್ ಕೂಡ ಆಗಿದೆ. ಸುಮಾರಷ್ಟು ಇನ್ಫಾರ್ಮೇಷನ್ ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ನೀವೇ ತುಂಬ ಕ್ವಶನ್ಸ್ನ ಕೇಳ್ತಾ ಇರ್ತೀರಾ ರಿಗಾರ್ಡಿಂಗ್ ನಂದು ಪ್ರೆಗ್ನೆನ್ಸಿ ಜರ್ನಿದು. ಐ ಥಾಟ್ ಇವತ್ತು ಎಲ್ಲ ನಿಮ್ಮ ಕ್ವೆರೀಸ್ಗೂ ಆನ್ಸರ್ ಮಾಡೋಣ ಅಂತ. ಯಾಕಂದರೆ ಸುಮ್ಮನೆ ನಾನು ಸ್ಕ್ಯಾನಿಂಗ್ ಆಯಿತು ಜಸ್ಟ್ ಅಪ್ಡೇಟ್ಸ್ ಕೊಡ್ತಿದ್ರೆ ನಿಮಗೂ ಕೂಡ ಏನೂ ಐಡಿಯಾ ಸಿಗೋಲ್ಲ, ಅದು ನಿಮಗೇನು ಹೆಲ್ಪ್ ಆಗೋಲ್ಲ ಅಂತ ಅನಿಸುತ್ತೆ. ನಂದು ಸುಮಾರು ಜನ ಕೇಳಿರೋದು EDD ಡೇಟ್ ಆಗಿರ್ಬೋದು, ಆ್ಯಂಡ್ ಹಾಸ್ಪಿಟಲಲ್ಲಿ ಎಷ್ಟು ಚಾರ್ಜ್ ಮಾಡ್ತಾರೆ ಮಂತ್ಲಿ ಸ್ಕ್ಯಾನಿಂಗಿಗೆ ಆಗಿರ್ಬೋದು, ಆ್ಯಂಡ್ ಬೇಬಿ ವೆಯ್ಟ್ ಕೇಳಿದ್ದೀರಾ, ಆ್ಯಂಡ್ ಬೇಬಿ ಹಾರ್ಟ್ ಬೀಟ್ನ ಕೇಳಿದ್ದೀರಾ, ಆ್ಯಂಡ್ ಬ್ಲಡ್ ಶುಗರ್ ಎಷ್ಟಿದೆ ಆಫ್ಟರ್ ಗ್ಲೂಕೋಸ್ ಟೆಸ್ಟ್ ಅಂತಲೂ ಕೇಳಿದ್ದೀರಾ. ಸೊ ಅದಕ್ಕೆ ಬೆಳಿಗ್ಗೆನೇ ಏನಲ್ಲ, 10 ಗಂಟೆ ಬೆಳಿಗ್ಗೆ ಇವತ್ತು ರಿಪೋರ್ಟ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ಏನಂತಂದರೆ, ಯಾಕೆ ವ್ಲಾಗ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಆಗ್ತಿದ್ರಿ. ಲಾಸ್ಟ್ 3-4 ಡೇಸಿಂದ ನಾನು ಲಾಂಗ್ ವಿಡಿಯೋ ಹಾಕಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ, ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮನೆಗೆ ಬಂದಿದ್ದರು. ಸೊ ಹಾಗಾಗಿ ನಾನು ವ್ಲಾಗ್ ಏನು ಶೂಟ್ ಮಾಡೋಕ್ಕಾಗಲಿಲ್ಲ. ಅಂದರೆ ನಮ್ಮಮ್ಮ ಏನು ಬಂದಿರಲಿಲ್ಲ, ಅತ್ತೆ ಮತ್ತು ರಂಜಿತ್ ಅಣ್ಣನ ಮಕ್ಕಳು, ಅಂದರೆ ರಂಜಿತ್ ಅವ್ರ ಅಣ್ಣನ ಮಕ್ಕಳು ಎಲ್ಲ ಇದ್ದರು. ಅವ್ರ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೆ. ವ್ಲಾಗ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಒಂದೇ ಸರಿ 7th ಮಂತ್ ಸ್ಕ್ಯಾನಿಂಗ್ ಆದಮೇಲೆ ಎಲ್ಲನೂ ಅಪ್ಡೇಟ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಪರ್ಟಿಕ್ಯುಲರ್ಲಿ ಈ ವಿಡಿಯೋ ಮಾಡಬೇಕು ಅಂತಲೇ ವೆಯ್ಟ್ ಮಾಡ್ತಿದ್ದೆ. ಇದಾದಮೇಲೆ ಬೇಕಾದರೆ ನಾರ್ಮಲ್ ವ್ಲಾಗ್ಸ್ ಹಾಕೋಣ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಜನ ಮಿಸ್ ಮಾಡ್ಕೋತೀರ. ಆ್ಯಂಡ್ ಈ ಟೈಮಲ್ಲಿ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎವ್ರಿ ಡೇ ವ್ಲಾಗ್ ಲಾಂಗ್ ವಿಡಿಯೋಸ್ ಹಾಕೋಕ್ಕಾಗಲ್ಲ. ನಾನು ಈ ಪ್ರೆಗ್ನೆನ್ಸಿ ಜರ್ನಿಲಿ ಇಲ್ಲದೆ ಸುಮ್ಮನೆ ಫ್ರೀಯಾಗಿದ್ದೀನಿ ಅಂದರೆ ಡೆಫಿನೆಟ್ಲಿ ನಾನು ಎವ್ರಿ ಡೇ ಏನಾದರೂ ಒಂದು ಕಂಟೆಂಟ್ ಪ್ಲ್ಯಾನ್ ಮಾಡಿಕೊಂಡು ವಿಡಿಯೋಸ್ ಮಾಡ್ತಿದ್ದೆ. ಬಟ್ ಈಗ ಈ ಜರ್ನಿಲಿ ಇರ್ತೀನಿ, ನನ್ನದೇ ಆದ ಟೈಮ್ ನನಗೆ ಬೇಕಾಗುತ್ತೆ. ಈ ಮೂಮೆಂಟ್ನ ನಾನು ಕೂಡ ಎಂಜಾಯ್ ಮಾಡಬೇಕಾಗುತ್ತೆ. ಕಂಪ್ಲೀಟಾಗಿ ಏನೋ ಒಂದ್ರ ಮೇಲೆ ಇನ್ವಾಲ್ವ್ ಆಗೋಕ್ಕಾಗಲ್ಲ. ಹಂಗಾಗಿ ಬಟ್ ಸ್ಟಿಲ್ ನಾನು ಏನೇ ಅಪ್ಡೇಟ್ಸ್ ಇದ್ದರೂ ಮಾಡ್ತಿರ್ತೀನಿ. ಆದಷ್ಟು ವ್ಲಾಗ್ಸ್ನ ಪೋಸ್ಟ್ ಮಾಡ್ತಿರ್ತೀನಿ. ಮಿನಿ ವ್ಲಾಗ್ಸ್ ಅಂತೂ ನಾನು ಎವ್ರಿ ಡೇ ಆಗ್ತಾನೇ ಇದ್ದೀನಿ, ಸ್ಕಿಪ್ ಮಾಡ್ತಾನೇ ಇಲ್ಲ. ನಿಮಗೂ ಗೊತ್ತು, ನಾನು ಈ ಸೀರೀಸ್ನ ನಿಜವಾಗ್ಲೂ ಕಂಟಿನ್ಯೂ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಅಂದರೆ ಎವ್ರಿ ಡೇ ಮಿನಿ ವ್ಲಾಗ್ ಹಾಕಬೇಕು ಅಂತ. ಅಟ್ಲೀಸ್ಟ್ ಅಲ್ಲಾದರೂ ನಿಮ್ಮ ಜೊತೆ ಅಂದರೆ ಸಿಗ್ಬೋದಲ್ವಾ ಮಿನಿ ವ್ಲಾಗ್ಸ್ ಅಲ್ಲಾದರೂ ಅಂತ ಅಂದ್ಬಿಟ್ಟು. ಇವಾಗ 7th ಮಂತು ಸ್ಕ್ಯಾನಿಂಗಲ್ಲಿ ಬೇಬಿ ವೆಯ್ಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತೀನಿ. ಸುಮಾರು ಜನದ್ದು ಪ್ರಶ್ನೆ, ಬೇಬಿ ವೆಯ್ಟ್ ಎಷ್ಟಿದೆ ಅಂತ. ನಿಜವಾಗ್ಲೂ ಇದರಲ್ಲಿ ವೀಕ್ಸ್ ಹಾಕಿರ್ತಾರೆ, ಆಯಿತಾ. ವೀಕ್ಸ್ ಹಾಕಿ +2 ವೀಕ್ಸ್ ಅಂದರೆ ಅದು ಡೇಟ್ ಕೊಟ್ಟಿರ್ತಾರಲ್ಲ, ಡೆಲಿವರಿ ಡೇಟ್, ಅದಕ್ಕಿಂತ 2 ವೀಕ್ಸ್ ಆದಮೇಲೆ ಆಗ್ಬೋದು, ಇಲ್ಲ ಅದಕ್ಕಿಂತ ಬಿಫೋರ್ 2 ವೀಕ್ಸ್ ಡೆಲಿವರಿ ಆಗ್ಬೋದು ಅಂತನೇನೋ ಅಂತ ಅನಿಸುತ್ತೆ. ನಾವು ರಿಪೋರ್ಟ್ನ ತುಂಬ ಇನ್ ಡೀಟೇಲ್ಡಾಗೆ ಏನೋ ಯೂಟ್ಯೂಬಲ್ಲಿ ನೋಡೋದು, ಗೂಗಲಲ್ಲಿ ನೋಡೋದು, ಇಲ್ಲ ಇನ್ನೊಬ್ರನ್ನ ಕೇಳೋದು ಅಷ್ಟೆಲ್ಲ ತಲೆ ಕೆಡಿಸ್ಕೊಳಲ್ಲ. ಅಲ್ಲಿ ಏನು ನಮ್ಮ ಮ್ಯಾಮ್ ಹೇಳ್ತಾರೋ, ಪ್ರಿಯಾ ಮೇಡಮ್ ಅವ್ರ ಹತ್ರನೇ ಪ್ರತಿಯೊಂದು ಕ್ವಶನ್ಸೂ ನಾವು ಕ್ಲಾರಿಟಿ ತೊಗೊಂಡು ರಿಪೋರ್ಟ್ಸ್ದು ನೋಡಿಕೊಂಡು ಏನಕ್ಕೆ ಈ ರೀತಿ ಬಂದಿದೆ ಅಂತ ಕೇಳಿಕೊಂಡು ಅವರೇ ಎಲ್ಲ ಇನ್ ಡೀಟೇಲ್ಡಾಗಿ ಹೇಳ್ತಾರೆ. ಮತ್ತು ನಾವು ಮನೆಗೆ ಬಂದು ಈ ರಿಪೋರ್ಟ್ನ ಮುಟ್ಟಕ್ಕೆ ಹೋಗಲ್ಲ.
ಬೇಬಿ ವೆಯ್ಟ್ 7th ಮಂತ್ ಸ್ಕ್ಯಾನಿಂಗಲ್ಲಿ 1520 ಗ್ರಾಮ್ಸ್ ಇದೆ, ಅಂದರೆ 1.5 kg ಮೇಲೆ 20 ಗ್ರಾಮ್ಸ್ ಇದೆ. ಬೇಬಿ ವೆಯ್ಟ್ ಚೆನ್ನಾಗಿದೆ ಅಂತಂದರು. ನನಗೆ 5th ಮಂತಿಂದನೂ ಬೇಬಿ ವೆಯ್ಟ್ ಚೆನ್ನಾಗಿ ಇದೆ, ಅದ್ರದ್ದೇನು ತೊಂದರೆ ಇಲ್ಲ ಅಂತಲೂ ಹೇಳಿದರು. ಇವಾಗ ಸದ್ಯಕ್ಕೆ ಇಷ್ಟಿದೆ. ಆ್ಯಂಡ್ ಆರ್ಟ್ ರೇಟ್ ಬಂದುಬಿಟ್ಟು 142 BPM ಇದೆ, ರೆಗ್ಯುಲರ್ ಅಂತ ಹಾಕಿದ್ದಾರೆ. 142 ಆರ್ಟ್ ರೇಟ್. ಎರಡೂ ನಾನು ಈ ವ್ಲಾಗಲ್ಲಿ ಆನ್ಸರ್ ಮಾಡಿದ್ದೀನಿ. ತುಂಬ ಜನ ಕೇಳ್ತಿದ್ದಿದ್ದೇನೆ. ಆ್ಯಂಡ್ ಇನ್ನೇನು ಇದೆ, ಅಷ್ಟೇನು ಪಾಪುದು ಸ್ಕ್ಯಾನಿಂಗ್ದೆಲ್ಲ ಹಾಕಿದ್ದಾರೆ ಕೆಲವೊಂದಷ್ಟು ಪಿಕ್ಸು. ಇದನ್ನೇನು ಶೇರ್ ಮಾಡೋದು ಬೇಡ, ಬಿಕಾಸ್ ಕಾಪಿ ಸ್ಟ್ರೈಕ್ ಬಂದುಬಿಡುತ್ತೆ ಯೂಟ್ಯೂಬಲ್ಲಿ ಹಾಕೋಕ್ಕೆ ಹೋದರೆ. ಸುಮ್ಮನೆ ಯಾಕೆ ಅಲ್ವಾ ಪ್ರಾಬ್ಲಮ್ ಮಾಡ್ಕೊಳ್ಳೋದು. ಅಷ್ಟು ಬಿಟ್ಟರೆ ಏನೆಲ್ಲ ನಾರ್ಮಲ್ ಇದೆ. ಮತ್ತು ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ವಾಟ್ರು ಚೆನ್ನಾಗಿ ಕುಡೀರಿ, ಅಟ್ಲೀಸ್ಟ್ 3 ಲೀಟ್ರ್ ಆದ್ರೂ ಕುಡೀರಿ. ವಾಟ್ರು ತುಂಬಾ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿ ಟೈಮಲ್ಲಿ. ಮಗು ಸುತ್ತ ಇರೋದೇ ನೀರಲ್ವಾ. ಸೊ ಅದು ಮೀಡಿಯಮ್ ರೇಂಜ್ ಅಂದರೆ ಐ ಥಿಂಕ್ 5 to 28 ಸೆಂಟಿಮೀಟರ್ ಏನೋ ಇರುತ್ತೆ, ಅಂದರೆ ನಾರ್ಮಲ್ ರೇಂಜ್ ಅಷ್ಟಿರಬೇಕು. ಅಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಅಂತಾರೆ. ಸೊ ಹಂಗಾಗಿ ನೀರನ್ನ ನಿಜವಾಗ್ಲೂ ಚೆನ್ನಾಗಿ ಕುಡೀರಿ. ಇಲ್ಲಾಂದರೆ ಅವ್ರು ಮತ್ತೆ ಏನೋ ಬೇರೆ ಬೇರೆ ಪ್ರೊಸೀಜರ್ಸ್ ತೊಗೋತಾರೆ. ಸುಮ್ಮನೆ ಯಾಕದೆಲ್ಲ ಅಲ್ವಾ. ನೀರು ಚೆನ್ನಾಗಿ ಕುಡೀರಿ. ಬಿಕಾಸ್ ನನಗೆ ರೀಸೆಂಟಾಗಿ ಒಂದು ಯೂಟ್ಯೂಬ್ ನೋಡ್ತಾ ಅಂದರೆ ಓಮಲ್ಲೇ ಒಂದು ವಿಡಿಯೋ ಸಜೆಸ್ಟ್ ಮಾಡಿದ್ರು. ಚೆಕ್ ಮಾಡಿದೆ, ಏನೇನೇನೇನೋ ಹೇಳ್ತಿದ್ರು. ಅದನ್ನು ನೋಡೋದಕ್ಕೆ ನಿಜವಾಗ್ಲೂ ಭಯ ಆಯಿತು. ಸೊ ಆದಷ್ಟು ಪ್ರೆಗ್ನೆನ್ಸಿಯಲ್ಲಿ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಯಾವುದೇ ರೀತಿ ಮೀಲ್ನ ಸ್ಕಿಪ್ ಮಾಡಬೇಡಿ. ನೀವು ಕೇಳ್ತಿರ್ತೀರಾ ಫುಡ್ ರೂಟೀನ್ ಹೇಳಿ ಅಂತ. ನೀವೇ ನೋಡ್ತೀರಾ ಮಿನಿ ವ್ಲಾಗ್ಸಲ್ಲಿ ನಾನು ಏನು ತಿನ್ಕೊಂಡು ಬೆಳೆದಿದ್ದೀನೋ ಅದೇ ಫುಡ್ಡೇ. ನಾನು ಈಗೇನು ಎಕ್ಸ್ಟ್ರಾ ಟ್ರೈ ಮಾಡೋಕ್ಕೆ ಹೋಗ್ತಿಲ್ಲ, ಫ್ಯಾನ್ಸಿಯಾಗಿ ಏನೂ ಮಾಡೋಕ್ಕೆ ಹೋಗ್ತಿಲ್ಲ. ನಾನು ನಮ್ಮ ಚೈಲ್ಡ್ಹುಡ್ ಡೇಸಲ್ಲೆಲ್ಲ ಯೂಶ್ವಲಿ ನಮ್ಮ ಸೈಡ್ ಗೊತ್ತಲ್ವಾ, ಸೊಪ್ಪಾಗಿರ್ಬೋದು, ತರಕಾರಿ ಸಾಂಬಾರು, ಸೊಪ್ಪಿನ ಸಾಂಬಾರು, ಈ ರೀತಿ ನಾನೇನು ತಿನ್ಕೊಂಡು ಬಂದಿದ್ದೀನೋ ಅದನ್ನೇ. ಮುದ್ದೆ, ಚಪಾತಿ, ರೈಸು ಇಷ್ಟೇ. ಎಕ್ಸ್ಟ್ರಾ ಏನೂ ನಾನು ತಿಂತಾ ಇಲ್ಲ. ಎವ್ರಿಡೇ ಎಗ್ ಸ್ಕಿಪ್ ಆಗ್ಬೋದು, ಒಂದೊಂದು ಟೈಮ್ ಹಿಡಿಯೋದಲ್ಲ ಸ್ಕಿಪ್ ಮಾಡ್ತಿರ್ತೀನಿ. ಬಟ್ ಎಗ್ ತಿಂತಿರ್ತೀನಿ. ಒಂದು ದಿನಕ್ಕೆ ಒಂದೇ ತಿನ್ನೋದು. ಕ್ಯಾರೆಟ್ ಹಂಗಂಗೆ ಸೀದೆನೇ ಕಟ್ಕೊಂಡು ತಿಂತಾ ಇರ್ತೀನಿ ಅಷ್ಟೇ. ಇನ್ನು ಸ್ವಲ್ಪ ಫ್ರೂಟ್ಸು ಅಷ್ಟು ಬಿಟ್ಟರೆ ನಾನು ಊಟದ್ದೇನು ಜಾಸ್ತಿ ಸಾಕು. ಮನೆ ಊಟನೇ, ಆದಷ್ಟು ಮನೆ ಊಟನೇ ನಾನು ತಿಂತಾ ಇರೋದು. ಅದ್ರದ್ದು ಸಪ್ರೇಟ್ ವ್ಲಾಗ್ ಮಾಡೋಕ್ಕೆ ಆಗಲ್ಲ. ಎಲ್ಲ ಇವಾಗ ನೀವೇನು ತಿನ್ಕೊಂಡು ಬಂದಿರ್ತೀರೋ, ನಿಮ್ಮ ಸೈಡ್ ಯಾವ ರೀತಿ ಫುಡ್ ರೂಟೀನ್ ಇರುತ್ತಲ್ವ ಅದನ್ನೇ ಕಂಟಿನ್ಯೂ ಮಾಡಿ. ಆದಷ್ಟು ಮನೆ ಫುಡ್ನೇ ತಿನ್ನಿ. ಕೆಲವೊಬ್ರು ಚಪಾತಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಏನಾಗಲ್ಲ ಚಪಾತಿ ತಿಂದರೆ. ಒಂದು ದಿನಕ್ಕೆ 1 ಟೈಮ್ ಏನು 2 ರಿಂದ 3 ಚಪಾತಿ ತಿಂತೀವಿ, ಏನೂ ಆಗಲ್ಲ. ಚಪಾತಿ ಏನು ಪ್ರಾಬ್ಲಮ್ ಆಗಲ್ಲ. ನಾನು ಚಪಾತಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದನೂ ತಿಂತಾನೇ ಇದ್ದೀನಿ ಅಷ್ಟೇ. ಇನ್ನು ಸ್ವೀಟ್ ಪೊಟ್ಯಾಟೊ ತಿನ್ಬೋದಾ ಅಂತ ಕೇಳ್ತಿರ್ತೀರ. ಸ್ವೀಟ್ ಪೊಟ್ಯಾಟೊ ತುಂಬಾ ಒಳ್ಳೆಯದು ಪ್ರೆಗ್ನೆನ್ಸಿಲಿ, ಬೇಬಿ ಡೆವಲಪ್ಮೆಂಟ್ಗೆಲ್ಲನೂ. ಸೊ ಸ್ವೀಟ್ ಪೊಟ್ಯಾಟೊ ಏನೂ ಆಗಲ್ಲ. ಸ್ವಲ್ಪ ತಿನ್ನಿ, ಜಾಸ್ತಿ ಯಾವುದೇ ಆಗಲಿ ಬೇಡ. ಸ್ವಲ್ಪ ಆದರೆ ಏನೂ ತೊಂದರೆ ಇಲ್ಲ. ಇನ್ನೂ ತುಂಬ ಪರ್ಸ್ನಲಾಗಿ ನಾನು ಆನ್ಸರ್ ಮಾಡೋಕ್ಕಾಗಲ್ಲ. ಬಿಕಾಸ್ ಒಬ್ಬೊಬ್ರದ್ದು ಬಾಡಿ ಟೈಪ್ ಒಂದೊಂದು ಥರ ಇರುತ್ತೆ. ಕೆಲವೊಂದು ನೀವು ನಮ್ಮಂಥವ್ರನ್ನ ಸಜೆಷನ್ಸ್ ಕೇಳೋದಕ್ಕಿಂತ ನಿಮ್ಮ ಡಾಕ್ಟರ್ನೇ ಕೇಳಿ. ಬಿಕಾಸ್ ನಿಮ್ದೆಲ್ಲನೂ ಅವ್ರಿಗೆ ಗೊತ್ತಿರುತ್ತೆ ಏನು ನೆಕ್ಸ್ಟು. ಓಕೆ ನಿಮಗೆ ಇದು ತಿನ್ಬೋದು, ಇದು ತಿನ್ನಬಾರ್ದು ಅಂತ ಅವರೇ ನೀಟಾಗಿ ಹೇಳ್ತಾರೆ. ಡಯಟ್ ಚಾರ್ಟ್, ಫುಡ್ ಚಾರ್ಟ್ ಕೇಳಿದ್ರಿ, ಡೆಫಿನೆಟ್ಲಿ ನಾನು ಅದನ್ನು ನಿಮಗೆ ಕಳಿಸ್ಕೊಡ್ತೀನಿ. ಮತ್ತೆ ಹೋಗ್ಬಿಟ್ಟಿದ್ದೀನಿ ನೋಡಿ, ಇವಾಗ ನೆನಪಾಯ್ತು ನನಗೆ. ಸಾರಿ, ಯಾಕೊತ್ತಾ ಸ್ವಲ್ಪ ಬ್ಯುಸಿ ಇರ್ತೀವಿ, ಮತ್ತೆ ಹೋಗ್ಬಿಡುತ್ತೆ. ಇವಾಗ ಹೆಂಗೂ ತಗೊಂಡಿದ್ದೀನಿ, ಇಲ್ಲೇ ತೋರಿಸ್ಬಿಡ್ತೀನಿ. ಇಲ್ಲಾಂದರೆ ಎಲ್ರಿಗೂ ಹೆಲ್ಪ್ ಆಗಿಬಿಡಲಿ. ಎಲ್ಲರೂ ನೋಡ್ತೀರಲ್ವ, ಎಲ್ಲರೂ ನೋಡ್ಕೊಳ್ಳಿ. ಅದೇನು ಪರ್ಟಿಕ್ಯುಲರಾಗಿ ಅವ್ರು ಕೊಟ್ಟಿಲ್ಲ ನನಗೆ. ಜಸ್ಟ್ ಏನೇನು ತಿನ್ನಬಾರ್ದು, ಏನೇನು ತಿನ್ಬೋದು ಒಂದೇ ಶೀಟಲ್ಲೇ ಹಾಕಿದ್ದಾರೆ. ಅಟ್ ಎಂಡ್ ಆಫ್ ದಿ ಡೇ ನಮಗೆ ಮ್ಯಾಮ್ ಹೇಳೋದು, ಅಂದರೆ ಡಾಕ್ಟರ್ ಹೇಳೋದು, ಮನೆ ಊಟ ಪ್ರಿಫರ್ ಮಾಡಿ ಅಂತ ಅಷ್ಟೇ. ಈಗ 7 ಮಂತ್ ಸ್ಕ್ಯಾನ್ ಆಯಿತು. ತುಂಬಾ ಖುಷಿ. ಎವ್ರಿ ಮಂತ್ ನಮ್ದು ಈ 6 ಮಂತು ಗ್ರೋತ್ ಸ್ಕ್ಯಾನ್ ಮಾಡ್ತಾರಾ ಅಂತಲೂ ಕೇಳಿದ್ರಿ. ಎಲ್ಲ ಹಾಸ್ಪಿಟ್ಲಲ್ಲೂ ಮಾಡಲ್ಲ, ಕೆಲವು ಹಾಸ್ಪಿಟ್ಲಲ್ಲಿ ಮಾಡ್ತಾರೆ. ನಾನು ಹೋಗೋ ಹಾಸ್ಪಿಟ್ಲಲ್ಲೂ 6 ಮಂತ್ ಗ್ರೋತ್ ಸ್ಕ್ಯಾನ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನಮಗೆ 5th ಮಂತ್ ಸ್ಕ್ಯಾನಿಂಗ್ ಹೋದಾಗ ನಮ್ಮ ಹಾಸ್ಪಿಟಲಲ್ಲಿ 6 ಮಂತಲ್ಲೂ ಗ್ರೋತ್ ಸ್ಕ್ಯಾನ್ ಅಂತ ಮಾಡ್ತೀವಿ ಅಂತಂದರು. ಮತ್ತು 7th ಮಂತಲ್ಲೂ ಒಂದು ಸ್ಕ್ಯಾನಿಂಗ್ ಇದ್ದೇ ಇರುತ್ತೆ. 8th ಮಂತಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನು 9th ಮಂತಲ್ಲಿ ಇರುತ್ತೆ ಸ್ಕ್ಯಾನಿಂಗ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನಿದ್ರು ನಾರ್ಮಲ್ ರೆಗ್ಯುಲರ್ ಚೆಕಪ್ ಅಷ್ಟೇ ಅಂತ ಅನಿಸುತ್ತೆ. ಬಟ್ 15 ಡೇಸ್ ಒಂದ್ಸತಿ ನಾವು ಹಾಸ್ಪಿಟಲ್ಗೆ ಹೋಗ್ತಾನೆ ಇರ್ತೀವಿ. ಒಂದೊಂದು ಟೈಮ್ 1 ವೀಕಿಗೆ ಒಂದ್ಸತಿ ಹೋಗಿದ್ವಿ. ಒಂದೇ ಒಂದ್ಸತಿ 1 ವೀಕಿಗೆ ಒಂದ್ಸತಿ ಹೋಗಿದ್ವಿ. ಯಾಕಂದರೆ TT ಇಂಜೆಕ್ಷನ್ ಹಾಕ್ಸ್ಕೋಬೇಕಿತ್ತು ನಾನು. ಅವಾಗ 1 ಡೇ ಕರೆದಿದ್ರು, ಹೋಗಿ ಹಾಕ್ಸ್ಕೊಂಡು ಬಂದಿದ್ದು. ಅದು ಬಿಟ್ಟರೆ ರೆಗ್ಯುಲರ್ ಚೆಕಪ್ ಅಂತ ಹೋದಾಗ ನಾರ್ಮಲಾಗಿ ಅವ್ರ ಹಾರ್ಟ್ ರೇಟ್ ಎಲ್ಲ ಚೆಕ್ ಮಾಡಿಬಿಟ್ಟು ಸ್ಕ್ಯಾನಿಂಗ್ ಏನಿರಲ್ಲ, ನಾರ್ಮಲಾಗಿ ಏನಾದರೂ ಇದ್ದರೆ ಹೇಳ್ತಾರೆ ಅಷ್ಟೇ. ನಮ್ಮದು ಪೊಸಿಷನ್ ಅಂದರೆ ನಮ್ಮದು ಸಿಚುಯೇಷನ್ ಕೇಳ್ತಾರೆ. ಅಂದರೆ ಏನಂತಾರೆ, ನೀವೆಲ್ಲ ಆರಾಮಾಗಿದ್ದೀರಾ, ಊಟ ಸೇರ್ತಿದೆಯಾ, ನಾರ್ಮಲಾಗಿ ಏನಾದರೂ
ನಮ್ಮ ಕಂಡೀಷನ್ ಹೇಗಿದೆ ಅಂತ ಅಂದ್ಬಿಟ್ಟು ತಿಳ್ಕೊತಾರೆ ಅಷ್ಟೇ, ಬಿಟ್ಟರೆ ಬೇರೆ ಏನಿರಲ್ಲ. ಆ್ಯಂಡ್ ಹಾಸ್ಪಿಟಲ್ ಅನುಪಮ ಹಾಸ್ಪಿಟ್ಲು ಬ್ಯಾಡ್ರಳ್ಳಿಲಿರೋದು. ನಾನು ಇದನ್ನು ನಿಜವಾಗ್ಲೂ ರೆಕಮೆಂಡ್ ಮಾಡ್ತೀನಿ, ಯಾಕಂದರೆ ತುಂಬಾ ಚೆನ್ನಾಗಿದೆ. ನಾವು ಅವತ್ತಿಂದನೂ ಹೋಗ್ತಾ ಇದ್ದೀವಲ್ವ, ನನಗೆ ಅಲ್ಲಿರೋ ಸ್ಟಾಫ್ಸ್ ರೆಸ್ಪಾಂಡ್ ಮಾಡೋದಾಗಿರ್ಬೋದು, ಅವ್ರು ಕೇರ್ ಮಾಡೋದೆಲ್ಲ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಸ್ಕ್ಯಾನಿಂಗ್ ಅಂತ ಬಂದರೆ ಅವರು ಕೆಲವು ಟೈಮ್ 800 ಸ್ಕ್ಯಾನಿಂಗ್ ಫೀಸ್ ತೊಗೋತಾರೆ, ಕೆಲವು ಟೈಮ್ 1000 ತೊಗೊಂಡಿದ್ದಾರೆ, ಆಮೇಲೆ ಸ್ಕ್ಯಾನ್ ಎಲ್ಲ 1300 ತೊಗೊಂಡಿದ್ದಾರೆ. ಹೀಗೆ ಹೈಯೆಸ್ಟ್ ಅಂತಂದರೆ 1500 ಅಂತ ಅನಿಸುತ್ತೆ. 800 to 1500ವರೆಗೂ ಒಂದೊಂದು ಸ್ಕ್ಯಾನಿಂಗು ಒಂದೊಂದು ಥರ ಚಾರ್ಜ್ ಮಾಡಿರ್ತಾರೆ. ಆ್ಯಂಡ್ ಕನ್ಸಲ್ಟೇಷನ್ನು ಪ್ರಿಯಾ ಮೇಡಮ್ಗೆ 300 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟು ಮೆಡಿಸಿನ್ಸ್ ಎಲ್ಲ ಎಕ್ಸ್ಟ್ರಾ ನಮ್ಗೆ ಯಾವ್ದು ಬರ್ಕೊಡ್ತಾರೋ ಅವರು ಅದನ್ನು ನೋಡಿ, ನಮಗೇನು ವಾಮಿಟಿಂಗ್ ಇಲ್ಲ, ಅಷ್ಟೊಂದೇನು ಸಿಮ್ಟಮ್ಸ್ ಇಲ್ಲ ಅಂತಂದರೆ ನನಗೇನು ಟ್ಯಾಬ್ಲೆಟ್ ಕೊಟ್ಟಿರ್ತಾರಲ್ವ 3rd ಮಂತ್ ಆದಮೇಲೆ ಅದನ್ನೇ ಕಂಟಿನ್ಯೂ ಮಾಡು 9th ಮಂತ್ವರೆಗೂ ಅಂತಲೂ ಹೇಳಿದ್ದಾರೆ. ಐರನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಅದನ್ನು ನಾನು ನಿಮ್ಗೆ ರೆಕಮೆಂಡ್ ಮಾಡಲ್ಲ, ಯಾಕಂದರೆ ನಿಮ್ಗೆ ಯಾವ್ದು ಸಜೆಸ್ಟ್ ಮಾಡ್ತಾರೋ ಅದನ್ನು ತೊಗೊಳ್ಳಿ, ಆಯಿತಾ. ಆ್ಯಂಡ್ ಡೈಲಿ ತೊಗೋತೀರಾ ಟ್ಯಾಬ್ಲೆಟ್ಸ್ ನೀವು ಐರನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಅಂತ ಕೇಳ್ತೀರಾ, ಡಿ ಎಮ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಹೌದು, ನಾನು ಎವ್ರಿ ಡೇ ಸ್ಕಿಪ್ ಮಾಡಿದ್ರೆ ತೊಗೋತೀನಿ. ಇನ್ನೂ 1-2 ಟ್ಯಾಬ್ಲೆಟ್ ಇದೆ ಅನ್ನೋವಾಗಲೇ ನಾನು ತರಿಸ್ಕೊಬಿಡ್ತೀನಿ, ರಂಜಿತ್ ಕೇಳಿಬಿಟ್ಟು. ತುಂಬ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು, ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಬೇಡಿ. ಬೇಬಿ ಗ್ರೋತ್ ಆಗೋದೇ ಅದರಿಂದ ಅಂತ, ಯಾಕಂದರೆ ಐರನ್ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಎಲ್ಲ ವಿಟಮಿನ್ಸ್ ಅದರಲ್ಲಿ ಇರುತ್ತೆ ಅಲ್ವ. ಹಂಗಾಗಿ ಕೆಲವು ಟೈಮ್ ನಾವು ನೋಡ್ತಿರ್ಬೋದು, ಎವ್ರಿ ಡೇ ಒಂದೊಂದು ದಿನ ನಾವು ಕರೆಕ್ಟಾಗಿ ಪ್ರೋಟೀನೇ ತೊಗೊಂಡಿರಲ್ಲ, ಅದರಿಂದ ಹೆಂಗೋ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಸೊ ಟ್ಯಾಬ್ಲೆಟ್ಸ್ ಸ್ಕಿಪ್ ಮಾಡಬೇಡಿ. ಕೆಲವರು ದಪ್ಪ ಆಗ್ತಾರೆ ಟ್ಯಾಬ್ಲೆಟ್ ತೊಗೊಂಡ್ರೆ ಅಂತ ಏನೇನೋ ಹೇಳ್ತಿರ್ತಾರೆ. ನೀವು ಅದೆಲ್ಲ ಈ ಟೈಮಲ್ಲಿ ಏನು ಕೇಳದೆ ನಿಜವಾಗ್ಲೂ ಡಾಕ್ಟ್ರೇ ಹೇಳ್ತಾರೆ ಅದನ್ನು ಕೇಳಿ. ನನಗೂ ಕೂಡ ಈಗ ನಿಮ್ಗೆ ಇವಾಗ ಹೊಟ್ಟೆ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಹೇಳ್ತಿರ್ತೀರ. ನನಗೂ ನೀವೇ ನೋಡಿರ್ಬೋದು 5th ಮಂತಲ್ಲಿ ಅಪ್ ಟು 7th ಮಂತ್ವರೆಗೂ ನನಗೂ ಅಷ್ಟಾಗಿ ಕಾಣ್ತಾನೆ ಇರಲಿಲ್ಲ. ಇದನ್ನು ನಾನು ನಿಮ್ಗೆ ಹೇಳಲೇಬೇಕು, ಬಿಕಾಸ್ ಸುಮಾರು ಜನಕ್ಕೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಎಷ್ಟೋ ನೀವು ಯಾವ ಥರ ಅನ್ಕೋತೀವಿ ಅಂದರೆ, ಅಯ್ಯೋ ಹೊಟ್ಟೆನೇ ಕಾಣಿಸ್ತಿಲ್ಲ, ಬೇಬಿ ಗ್ರೋತ್ ಆಗಿದೆಯೋ ಇಲ್ವೋ. ನಮಗೂ ಸರೌಂಡಿಂಗಲ್ಲಿ ಇರೋರು ಕೆಲವೊಬ್ರು ಹೇಳ್ತಾರೆ 5th ಮಂತ್ ಅಂದರೆ ಎಷ್ಟೊಂದು ಹೊಟ್ಟೆ ಕಾಣಿಸ್ತಿರುತ್ತೆ, ಕಾಣಿಸ್ತಾನೆ ಇಲ್ಲ, ಬೇಬಿ ಗ್ರೋತ್ ಆಗಿದೆಯೋ ಇಲ್ವೋ. ಈ ರೀತಿ ಕೇಳಿದಾಗ ನಮಗೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಎಲ್ಲ ತಲೆ ಹುಳ ಬಿಟ್ಟಂಗೆ ಆಗಿಬಿಡುತ್ತೆ. ಅಯ್ಯೋ ಹೌದಾ 5th ಮಂತ್ ಆದ್ರೂ ಕಾಣ್ತಿಲ್ಲ, ಮೇ ಬಿ ಪಾಪುಗೆ ಏನಾದರೂ ಈ ಥರ ನಾವು ನೆಗೆಟಿವ್ ವೇಲಿ ಹೋಗ್ಬಿಡ್ತೀವಿ. ನನಗೂ ಅದು ಎಕ್ಸ್ಪೀರಿಯೆನ್ಸ್ ಆಗಿ ನಾನು ಒಂದು ಸತಿ ಮ್ಯಾಮ್ನ ಹೋಗ್ಬಿಟ್ಟು ಡೈರೆಕ್ಟಾಗಿ ಚೆಕಪ್ ಹೋದಾಗ ಕೇಳಿದ್ದೆ, ಮ್ಯಾಮ್ ಈ ರೀತಿ ಹೊಟ್ಟೆ ಕಾಣಿಸ್ತಿಲ್ಲ ಅಲ್ವಾ, ಬೇಬಿ ಗ್ರೋತ್ ಎಲ್ಲ ಚೆನ್ನಾಗಿ ಆಗ್ತಿದೆಯಾ ಅಂತ. ಆನೆಸ್ಟ್ಲಿ ನಾನು ಐ ಥಿಂಕ್ 4th ಮಂತಲ್ಲಿ ನಾರ್ಮಲ್ ರೆಗ್ಯುಲರ್ ಚೆಕಪ್ ಹೋದಾಗ ಕೇಳಿದ್ದೆ. ನಿಮಗೆ ಗೊತ್ತಿರ್ಬೋದು, ನನಗೆ ಈವನ್ 5th 6th ಮಂತಲ್ಲೂ ನಾರ್ಮಲಾಗೇ ಇದ್ದಿದ್ದು, ಅಂದರೆ ಪ್ರೆಗ್ನೆಂಟ್ ಇರೋ ಲೇಡಿ ಥರ ಇರ್ತಾನೆ ಇರಲಿಲ್ಲ. ಮ್ಯಾಮ್ ನನಗೆ ಹೇಳಿದ್ದು ಒಂದೇ, ನೀನು ಪ್ರೆಗ್ನೆನ್ಸಿ ಜರ್ನಿಲಿ ಇವ್ರ ಮಾತು ಕೇಳಲೇಬೇಡ, ಏನಾದರೂ ಇದ್ದರೆ ನಾನೇ ನಿಮ್ಗೆ ಹೇಳ್ತೀನಿ ಅಲ್ವಾ, ಏನೂ ಟೆನ್ಷನ್ ತೊಗೋಬೇಡಿ, ನೀವು ಆರಾಮಾಗಿರಿ, ಎಲ್ಲನೂ ಚೆನ್ನಾಗಿದೆ, ಎಲ್ಲನೂ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು. ಅದಾದಮೇಲೆ ನನಗೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ನಿಜವಾಗ್ಲೂ. ಇವಾಗ ತುಂಬ ಅಂದರೆ ಚೆನ್ನಾಗಿ ಹೊಟ್ಟೆ ಕಾಣಿಸ್ತಿರುತ್ತೆ, ಅವ್ರದ್ದು ಚೆನ್ನಾಗಿ ಬೇಬಿ ಗ್ರೋತ್ ಆಗಿದೆ, ಏನೂ ಕಾಣಿಸ್ತಾ ಇಲ್ದಿರೋರಿಗೆ ಚೆನ್ನಾಗಿ ಬೇಬಿ ಗ್ರೋತೇ ಆಗಿಲ್ಲ ಅಂತಲ್ಲ, ಚೆನ್ನಾಗಿ ಕಾಣಿಸ್ತಿರುತ್ತಲ್ವ. ಅವ್ರದ್ದು ಬೇಬಿ ವೆಯ್ಟು ನಮ್ಮ ಬೇಬಿ ವೆಯ್ಟಿಗೆ ಕಂಪೇರ್ ಮಾಡಿದ್ರೆ ಅವ್ರದ್ದೇ ಇನ್ನೂ ಸ್ವಲ್ಪ ಕಡಿಮೆನೂ ಇರೋದುಂಟು, 200 ಗ್ರಾಮ್ಸ್ 300 ಗ್ರಾಮ್ಸ್ ಈ ರೀತಿ. ನನಗೆ ನಿಜವಾಗ್ಲೂ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಹಂಗಾಗಿ ನೀವು ಯಾವುದಕ್ಕೂ ವರಿ ಮಾಡಬೇಡಿ, ಏನೇ ಇದ್ರೂ ಡಾಕ್ಟ್ರನ್ನ ಕೇಳಿ. ಬೆಸ್ಟ್ ಅಂತಂದರೆ ನಿಮ್ದು ಏನೇ ಕ್ವೆರೀಸ್ ಮನೇಲಾಗಿರ್ಬೋದು ಇಲ್ಲ ಹಿರಿಯರನ್ನಾಗಲಿ ಈ ಟೈಮಲ್ಲಿ ಕೇಳೋದಕ್ಕಿಂತ ಡಾಕ್ಟ್ರನ್ನ ಕೇಳೋದು ಬೆಸ್ಟು. ಕೆಲವೊಬ್ಬರು ಹೈಟ್ ಇದ್ದೀರಾ ಕಾಣಿಸಲ್ಲ, ಹೈಟ್ ಇರೋರಿಗೆ 7th ಮಂತ್ವರೆಗೂ ಅಂತಲೇ ಹೇಳ್ತಾರೆ ಮನೇಲಿ ಕೆಲವೊಬ್ರು ಪಾಸಿಟಿವ್ ಆಗಿ. ಕೆಲವೊಬ್ಬರು ಹಿಂಗೆ ಯಾರಾದರೂ ಹೇಳಿದಾಗ, ಇವಾಗ ಅಫ್ಕೋರ್ಸ್ ಊರಲ್ಲಿ ಯಾರಾದರೂ ಕೇಳ್ತಾರೆ ಎಷ್ಟು ಮಂತ್ ಅಂತ, ನಾವು ಹಿಂಗೆ ಹೇಳಿದಾಗ ಹೊಟ್ಟೆನೇ ಕಾಣಿಸ್ತಿಲ್ವಲ್ಲ ಅಂತಂದಾಗ ಏನೋ ಒಂಥರ ಅದು ನಮಗೆ ಫಸ್ಟ್ನೇ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಒಂಥರ ಅನಿಸ್ತಿರುತ್ತೆ. ನಾನು ಅವತ್ತ ಮ್ಯಾಮ್ನ ಕೇಳಿ ಕ್ಲಾರಿಫೈ ಮಾಡಿಕೊಂಡೆ. ಆ್ಯಂಡ್ 5th ಮಂತ್ ಸ್ಕ್ಯಾನಿಂಗಿಗೆ ವೆಯ್ಟ್ ಮಾಡ್ತಾಯಿದ್ದೆ, ಎಷ್ಟು ಬರ್ಬೋದು ಬೇಬಿ ವೆಯ್ಟ್ ಅಂತ ಅಂದ್ಬಿಟ್ಟು. ಅದೆಲ್ಲ ಗ್ರಾಮ್ಸಲ್ಲೇ ಬರುತ್ತೆ, ಅದೇನು kg ಗಟ್ಟಲೆ ಬರೋಲ್ಲ 5th ಮಂತಲ್ಲೆಲ್ಲನೂ. ಚೆನ್ನಾಗಿ ಎಲ್ಲ ಬಂತು, ಬಟ್ ಆ ಟೈಮಲ್ಲಿ ಸುಮ್ಮನೆ ನಾವೇ ವರಿ ಆಗಿಬಿಡ್ತೀವಿ ಅಷ್ಟೇ, ಎಕ್ಸ್ಪೀರಿಯೆನ್ಸ್ ಇರಲ್ಲ ಅಲ್ವಾ. ಅದರಲ್ಲೂ ಈ ಜರ್ನಿ ಅಂದರೆ ತುಂಬಾ ಸೂಕ್ಷ್ಮವಾದ ಜರ್ನಿ. ಹಂಗಾಗಿ ನೀವು ಅಷ್ಟೇ ಏನಾದರೂ ನಿಮ್ಗೆ ಆ ಥರ ಇದರಲ್ಲಿದ್ದರೆ ತಲೆ ಕೆಡಿಸ್ಕೋಬೇಡಿ. ನನಗೆ ಇವಾಗ 7th ಮಂತ್ ಸ್ಕ್ಯಾನ್ ಆಗಿದೆ, ಇದ್ರದ್ದು ಬೇಬಿ ವೆಯ್ಟ್, ಬೇಬಿ ಹಾರ್ಟ್ ರೇಟ್ ಎಲ್ಲ ಎಷ್ಟಿದೆ ಅಂತ ಶೇರ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೆ ಯಾವ ಬೇಬಿ ಇಷ್ಟ ಹೇಳಿ ಅಂತ ಕೇಳ್ತಾನೆ ಇರ್ತೀರಾ. ಪರ್ಸ್ನಲಿ ನನಗೆ ನಿಜವಾಗ್ಲೂ ಇದೇ ಬಾಯ್ ಬೇಬಿ ಆದರೆ ಇಷ್ಟ, ಗರ್ಲ್ ಬೇಬಿ ಆದರೆ ಇಷ್ಟ, ಚೆನ್ನಾಗಿರುತ್ತೆ. ಈ ಥರ ನಿಜವಾಗ್ಲೂ ಇಲ್ಲ. ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದರೆ ಎಲ್ಲನೂ ಆರಾಮಾಗಿ ಹೆಲ್ದಿಯಾಗಿ ಬಂದರೆ ಸಾಕು ಆ ಟೈಮಲ್ಲಿ ಅಂತಲೇ ನಾನು ಅಂದ್ಕೊಂಡಿರೋದು. ಈವನ್ ರಂಜಿತ್ ಕೂಡ ಅಷ್ಟೇ.
ನೀವು ಹೇಳ್ದಂಗೆ ಕೆಲವೊಂದಷ್ಟು ಇವಾಗ ನನ್ನ ಸಿಮ್ಟಮ್ಸ್ ನೋಡಿ ಕೆಲವೊಂದು ಇರ್ತಾವಲ್ವ, ಅದನ್ನ ನೋಡಿ ನನಗೊಂದು ಈ ಬೇಬಿ ಆಗ್ಬೋದೇನೋ ಅಂತ ಒಂದು 70% ಅಂತ ಅನಿಸುತ್ತೆ. ರಂಜಿತ್ಗೂ ಒಂದು ಗೆಸ್ ಇರ್ಬೋದೇನೋ, ಕೇಳಿ ಯಾವಾಗಾದರೂ ನೆಕ್ಸ್ಟ್ ಇನ್ನೂ ಇದೆಯಲ್ಲ ಟೈಮು ಹೇಳ್ತೀನಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ ನಮ್ಮಿಬ್ರಿಗೂ ಈ ಥರ ಬೇಬಿನೇ ಆಗಬೇಕು ಅಂತ ಏನೂ ಇಲ್ಲ, ಯಾವುದಾದ್ರೂ ಓಕೆ, ಇಬ್ರಿಗೂ ಖುಷಿ ನಿಜವಾಗ್ಲೂ. ಈ ಇದರಲ್ಲಿ ಎಲ್ಲನೂ ಆರೋಗ್ಯವಾಗಿ ಒಂದು ಬೇಬಿ ಆಗೋದೇ ದೊಡ್ಡ ಇದು. ನಾವು ಅಂಥದ್ರಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ. ಆ್ಯಂಡ್ ಗ್ಲೂಕೋಸ್ದು ಟೆಸ್ಟ್ ಆದಮೇಲೆ ನಿಮಗೆ ಬ್ಲಡ್ ಶುಗರ್ ಎಷ್ಟು ಬಂದಿದೆ ಹೇಳಿ ಅಂತ ಕೇಳಿದಿರಿ ಒಬ್ಬರು. ಅದು ನನಗೆ ಇವಾಗ ನೆನಪಾಯಿತು, ರಿಪೋರ್ಟ್ ಇಟ್ಕೊಂಡು ಕೂತಿದ್ದೀನಿ ಅಲ್ವಾ, ಎಲ್ಲನೂ ಹೇಳ್ಬಿಡ್ತೀನಿ. ಐ ಥಿಂಕ್ ಇದೆ ಅನಿಸುತ್ತೆ, ನನಗೂ ಯಾವುದು ಅಂತ ಗೊತ್ತಿಲ್ಲ. ಬಟ್ ಫಾಸ್ಟಿಂಗ್ ಬ್ಲಡ್ ಶುಗರ್ ಆ್ಯಂಡ್ ಅಂತ ಹಾಕಿದ್ದಾರೆ. ಅದು 70 to 110 mg ಇರಬೇಕು, ಬಟ್ ನನಗೆ 70ನೇ ಇದೆ. ಇನ್ನೊಂದು ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ 75 ಗ್ರಾಮ್ ಗ್ಲೂಕೋಸಲ್ಲಿ ಚೆಕ್ ಮಾಡಿದ್ರಲ್ವ, ಅದು 80 to 140 ಇರಬೇಕು. ನನಗೆ 86 ಬಂದಿದೆ. ನಾನು ಅಷ್ಟೊಂದೆಲ್ಲ ಬ್ರೀಫಾಗಿ ರಿಪೋರ್ಟ್ಸ್ನೆಲ್ಲ ಕುತ್ಕೊಂಡು ನೋಡೋದು, ಗೂಗಲಲ್ಲಿ ನೋಡೋದು ನಿಜವಾಗ್ಲೂ ಕಡಿಮೆ. ಏನೇ ಇದ್ರೂ ಡಾಕ್ಟ್ರ್ ಹೇಳ್ತಾರೆ ಅಂದ್ಬಿಟ್ಟು ನಾನು ಅಷ್ಟು ವರಿ ಆಗಲ್ಲ ಅಷ್ಟೇ ಗೈಸ್. ಎಲ್ಲ ಹೇಳಿದ್ದೀನಿ ಅನಿಸುತ್ತೆ ರಿಪೋರ್ಟ್ದು. ಆ್ಯಂಡ್ ಹಾಸ್ಪಿಟಲ್ ಇನ್ಫಾರ್ಮೇಷನ್ನು ಕೊಟ್ಟಿದ್ದೀನಿ ನಾನು ನಿಮಗೆ. ಹೋಗಿ ಯಾರಾದರೂ ನಿಯರ್ ಇದ್ದರೆ ನಿಜವಾಗ್ಲೂ ಚೆನ್ನಾಗಿ ನೋಡ್ತಾರೆ. ನಂಗೆ ತುಂಬಾ ಇಷ್ಟ ಆಯಿತು ನಂಗೆ ಆ ಹಾಸ್ಪಿಟಲ್ಲು. ಫುಡ್ ಚಾರ್ಟ್ ಇಲ್ಲೊಂದು ಹಾಕ್ಬಿಡ್ತೀನಿ. ಇದು ನನಗೆ 5th ಮಂತಲ್ಲಿ ಕೊಟ್ಟಿದ್ದು ಅನಿಸುತ್ತೆ. ಇದರಲ್ಲಿ ಇದೆ ಏನೇನು ಎಕ್ಸಸೈಸಸ್ ಆಗಿರ್ಬೋದು ಪ್ರತಿಯೊಂದೂ. ನ್ಯೂಟ್ರಿಷನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಹಾಕ್ಬಿಟ್ಟು ಈ ಕಡೆ ಹೆಲ್ತಿ ಪ್ರೆಗ್ನೆನ್ಸಿ ಪ್ಲೇಟ್, ಈ ಕಡೆ ಫುಡ್ಸ್ ಟು ಅವಾಯ್ಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಹೇಳಿ ಹಾಕಿದ್ದಾರೆ. ನೋಡ್ಕೊಳ್ಳಿ, ಕಾಣಿಸ್ತಿದೆ ಅನಿಸುತ್ತೆ. ಇಷ್ಟೇ, ಇನ್ ಡೀಟೇಲಾಗೆಲ್ಲ ಏನೋ ಕೊಡಲಿಲ್ಲ. ನಾವು ಫುಡ್ಡು ಏನೇನು ಕನ್ಸ್ಯೂಮ್ ಮಾಡಬೇಕು ಅಂತಂದಾಗ ಮ್ಯಾಮ್ನ ಕೇಳಿದ್ದಕ್ಕೆ ನೀವು ವೆಜಿಟೇರಿಯನ್ ಆಗಿದೆ, ವೆಜಿಟೇಬಲ್ಸ್, ಸೊಪ್ಪು, ಮನೆ ಊಟ, ನಾನ್ ವೆಜಿಟೇರಿಯನ್ ಆಗಿದ್ರೆ ಚಿಕನ್ ಮೊಟ್ಟೆ ತಿನ್ನಿ ಅಂತ ಅಂದ್ಬಿಟ್ಟು. ಹಂಗಂತ ಚಿಕನ್ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ, ಒಂದು 4-5 ಪೀಸ್ ಇಷ್ಟೇ ತಿನ್ನಿ. ಯಾಕೆ ಬೇಕು ಅಲ್ವಾ, ಚಿಕನ್ ಮೊದಲೇ ತುಂಬ ಇಟ್ಟು. ಆ್ಯಂಡ್ ನಾನು ಫಿಶ್ಶು ತುಂಬ ಜನ ತಿನ್ನಿ ಈ ಟೈಮಲ್ಲಿ ಒಳ್ಳೇದು ಅಂತ ಅಂದರು, ಒಳ್ಳೇದೇ. ಬಟ್ ನಾನು ಫಿಶ್ ಏನೋ ನನಗೆ ಮೊದಲಿಂದನೂ ಅಷ್ಟು ಇಷ್ಟ ಆಗೋಲ್ಲ. ಲಾಸ್ಟ್ ಟೈಮ್ ರಂಜಿತ್ ತೊಗೊಂಡು ಬಂದಿದ್ರು, ಅದು ಒಂದು ಸ್ವಲ್ಪ ತಿಂದೆ ಅಷ್ಟೇ. ನನಗೆ ಅದೇನೋ ನನಗೆ ಫಿಶಲ್ಲಿ ಯಾವಾಗ ಇಷ್ಟ ಆಗುತ್ತೆ ಅಂದರೆ ನಾವೇನಾದರೂ ಬೀಚ್ ಸೈಡ್ ಹೋಗ್ತೀವಲ್ಲ, ಅಲ್ಲೇ ಫ್ರೆಶಾಗಿ ಸಿಗುತ್ತಲ್ವ, ಆ ಸೈಡ್ ಹೋದಾಗ ನಾನು ಫಿಶ್ ತಿಂತೀನಿ. ಅದನ್ನು ಬಿಟ್ಟರೆ ಇಲ್ಲಿ ಎಲ್ಲ ಅಷ್ಟಾಗೇನೋ ಇಷ್ಟ ಆಗಲ್ಲ ನನಗೆ ಫಿಶ್ಶು. ಅಮ್ಮನ ಮನೆಗೆ ಹೋಗಿದ್ದು ಲಾಸ್ಟ್ ವ್ಲಾಗ್ ಹಾಕಿದಾಗ ಕೆಲವೊಬ್ಬರು ಒಂದೆಷ್ಟು ಕಮೆಂಟ್ಸ್ ಮಾಡಿದ್ದೀರಾ, ಕೆಲವೊಂದು ರಿಪ್ಲೈ ಮಾಡಿದ್ದೀನಿ, ಕೆಲವೊಂದು ಮಾಡಿಲ್ಲ. ಒಂದು ವ್ಲಾಗಲ್ಲಿ ಹೇಳಿದ್ರಿ ಅಲ್ವಾ ನಾನು ಬೇರೆಯವ್ರದ್ದು ವ್ಲಾಗ್ ನೋಡ್ತೀನಿ ಅಂತ, ಅದು ಯಾರ್ದು ಅಂತ ಹೇಳಿ. ನನಗೆ ಆ ಥರ ನನ್ನ ಫೇವ್ರೇಟ್ ಇವರು ಅನ್ನೋ ಥರ ನಿಜವಾಗ್ಲೂ ಇಲ್ಲ. ಎಲ್ಲರದೂ ನನಗೆ ಯೂಟ್ಯೂಬ್ ಹೋಮಲ್ಲಿ ರೆಕಮೆಂಡ್ ಮಾಡ್ತಿರ್ತಾರಲ್ವ, ನೋಡ್ತಾ ಇರ್ತೀನಿ ವ್ಲಾಗ್ಸು. ಇವ್ರದ್ದೇ ಅಂತ ಏನು ಅಷ್ಟು ಪರ್ಟಿಕ್ಯುಲರಾಗಿ ಏನಿಲ್ಲ. ಬಟ್ ನನಗೆ ಒಬ್ರದ್ದು ವ್ಲಾಗ್ಸ್ ತುಂಬ ಇಷ್ಟ ಆಗುತ್ತೆ. ನಾನು ಯಾವಾಗಾದರೂ ಹೇಳ್ತೀನಿ ಬಿಡಿ, ಆಯಿತಾ. ಇನ್ನೂ ಹೋಗ್ತಾ ಹೋಗ್ಲಿ ಹೇಳ್ಬಿಡ್ತೀನಿ ಇವಾಗಲೇ, ಇಲ್ಲ ಅಂದರೆ ನಿಮಗೂ ಇದೇನು ಕೇಳಿದ್ರು ಹೇಳಿಲ್ಲ ಅಲ್ವಾ ಅಂತ ಅನ್ಕೋತೀರಾ. ನನಗೆ ಅದಿತಿ ಪ್ರಭುದೇವ್ ಮ್ಯಾಮ್ದು ವ್ಲಾಗ್ಸ್ ತುಂಬ ಇಷ್ಟ ಆಗುತ್ತೆ. ನಾನು ಅವ್ರದ್ದು ತುಂಬ ಇಷ್ಟಪಟ್ಟು ನೋಡ್ತೀನಿ. ಅದು ಬಿಟ್ಟರೆ ಬೇರೆಯವ್ರದ್ದು ನೋಡ್ತಿರ್ತೀನಿ, ಕನ್ನಡದವ್ರದ್ದು ನೋಡ್ತಿರ್ತೀನಿ. ಕನ್ನಡದವ್ರದ್ದೇ ನಾನು ಜಾಸ್ತಿ ವ್ಲಾಗ್ಸ್ ನೋಡೋದು. ನನಗೆ ತೆಲುಗು ಸ್ವಲ್ಪ ಅರ್ಥ ಆಗುತ್ತೆ, ಬೇರೆ ಲ್ಯಾಂಗ್ವೇಜಸ್ ಅಂತೂ ಎಲ್ಲ ಸ್ವಲ್ಪ ಅರ್ಥ ಆಗುತ್ತೆ. ಕನ್ನಡದವ್ರದ್ದೇ ನಾನು ಜಾಸ್ತಿ ಎಲ್ಲ ವ್ಲಾಗ್ಸ್ಗಳು ನೋಡೋದು. ಆ್ಯಂಡ್ ನಮ್ಮ ಕನ್ನಡದವರು ಇವಾಗ ಸುಮಾರು ಜನ ಯೂಟ್ಯೂಬರ್ಸ್ ಇದ್ದಾರೆ, ನೋಡ್ತಿರ್ತೀನಿ ನಾನು ರೆಕಮೆಂಡ್ ಮಾಡಿದ ವೀಡಿಯೋಸ್ ಎಲ್ಲ. ನಾನು ಐ ಥಿಂಕ್ ನಿಮಗೆ ಮಾರ್ಚ್ನಲ್ಲಿ ನಿಮಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಅನಿಸುತ್ತೆ ಅಲ್ವಾ. ಆ್ಯಂಡ್ ಇನ್ನೊಂದು ಬೇಜಾರು, ನೀವು ಇನ್ಸ್ಟಾದಲ್ಲಿ ಫುಡ್ ಚಾರ್ಟ್ ಸೆಂಡ್ ಮಾಡ್ತೀನಿ ಅಂದರೆ ತುಂಬ ದಿನ ಆಯಿತು. ಹೌದು, ನಾನು ಅದನ್ನು ಸೆಂಡ್ ಮಾಡ್ತೀನಿ ಅಂದರೆ ಊರಲ್ಲಿದ್ದೆ, ಇಲ್ಲಿಗೆ ಬಂದಮೇಲೆ ಇಲ್ಲಿ ಸ್ವಲ್ಪ ಬ್ಯುಸಿಯಾಗಿ ಹೋಗ್ಬಿಟ್ಟೆ. ಡಾಕ್ಯುಮೆಂಟ್ಸ್ ಅಂದರೆ ಫುಡ್ ಚಾರ್ಟ್ ಇಲ್ಲೇ ಇತ್ತು. ಸೊ ಹಾಗಾಗಿ ನೀವು ಕೇಳಿದ ತಕ್ಷಣ ಶೇರ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಊರಲ್ಲಿದ್ದೆ ಅಲ್ವಾ, ಹಂಗಾಗಿ ನಾನು ಆ ಥರ ಹೇಳಿರ್ತೀನಿ. ಇಲ್ಲಿಗೆ ಬಂದಾಗ ಸ್ವಲ್ಪ ಏನೋ ವರ್ಕಲ್ಲಿ ಬ್ಯುಸಿ ಆಗಿದ್ದೆ. ಇವಾಗ ತೋರಿಸ್ತಿದ್ದೀನಿ, ನೋಡ್ಕೊಂಬಿಡಿ. ಹಾಸ್ಪಿಟಲ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ನೀವು ಡೈಲಿ ತೊಗೋತೀರಾ, ಆವಾಗಲೇ ಹೇಳಿದೆ ನಾನು. ಮಂತ್ಲಿ ಚೆಕಪ್ ಇದು ಹೇಳಿದ್ದೀನಿ. ನೀವು ಬಾಣಂತನಕ್ಕೆ ಊರಿಗೆ ಹೋಗಲ್ವಾ ಸಿಸ್, ತುಂಬ ಏನೂ ಇನ್ನೂ ಪ್ಲ್ಯಾನ್ಸ್ ಇಲ್ಲ, ಅದ್ರದ್ದೆಲ್ಲ ನಾನು ಯೋಚನೆ ಮಾಡಿಲ್ಲ, ಹೇಳ್ತೀನಿ ಮುಂದೆ ಹೋಗ್ತಾ. ಬ್ಯಾಕ್ ಪೇನ್ ಇದೆಯಾ ಸಿಸ್? ಅಯ್ಯೋ ಸಿಕ್ಕಾಪಟ್ಟೆ ಇದೆ, ನನಗೆ ಈಗಲೇ ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ತುಂಬ ಹೊತ್ತು ನಿಜವಾಗ್ಲೂ ಕೂರೋಕ್ಕಾಗಲ್ಲ. ಅಂದರೆ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಕ್ಕಿಂತ ಬಿಫೋರ್ ಬ್ಯಾಕ್ ಪೇನ್ ಎಲ್ಲ ಏನಿರಲಿಲ್ಲ. ಈಗ ರೀಸೆಂಟ್ ಡೇಸಿಂದ ನನಗೆ ಸ್ಟಾರ್ಟ್ ಆಗಿರೋದು. ಈ ಟೈಮಲ್ಲಿ ನನಗೆ ಬ್ಯಾಕ್ ಪೇನ್ ಇರುತ್ತೆ. ನಿಮಗೆ ಕರೆಕ್ಟಾಗಿ ಎಷ್ಟು ವೀಕ್ಸ್ ಆಗಿದೆ ಹೇಳಿ ಸಿಸ್ಟರ್? ನನಗೆ 25 ವೀಕ್ಸ್. 7th ಮಂತ್ ಸ್ಕ್ಯಾನಿಂಗಲ್ಲಿ ಐ ಥಿಂಕ್ 29-30 ವೀಕ್ಸಲ್ಲಿ ಮಾಡ್ತಾರೆ ಅನಿಸುತ್ತೆ ಅಲ್ವಾ, ಅಷ್ಟು ವೀಕ್ಸ್ ಇರ್ಬೋದು ಅಂತ ಅನಿಸುತ್ತೆ.
ನಾನು ವೀಕ್ಸು ಮಂತು ನಿಜವಾಗ್ಲೂ ಕರೆಕ್ಟಾಗಿ ಕ್ಯಾಲ್ಕುಲೇಟೇ ಮಾಡ್ಕೊಳ್ಳಲ್ಲ ಒಂದೊಂದು ಟೈಮು. ನೀವು ಸುಂಕುತ್ಕಟ್ಟೆಲ್ಲ ಇರೋದು ಎಲ್ಲಿ ಸುಂಕುತ್ಕಟ್ಟೆ ಸೈಡ್ ಅಂದ್ರಳ್ಳಿಲಿ, ನಾನು ಆಲ್ರೆಡಿ ವ್ಲಾಗಲ್ಲಿ ಹೇಳಿದ್ದೀನಿ. ನಿಮಗೆ ಯಾರ್ದು ಪ್ರಮೋಷನ್ ಸಿಗುತ್ತೋ ಆ್ಯಂಡ್ ಪ್ಲೀಸ್ ಯಾವುದಾದ್ರೂ ಬಂದರೆ ಮಾಡಬೇಡಿ ಪ್ಲೀಸ್. ನೀವೇ ನಿಮ್ಮ ಸಬ್ಸ್ಕ್ರೈಬರ್ಗೆ ಫುಲ್ ಮಾಡಿದಾಗುತ್ತೆ. ಸೊ ಪ್ಲೀಸ್ ಆ್ಯಂಡ್ ವಿ ಲವ್ ಯು. ಇಲ್ಲ, ನನ್ನ ಪ್ರಮೋಷನ್ಸ್ ಎಲ್ಲ ಯಾವುದ್ಯಾವುದೋ ಫೇಕ್ ಬರುತ್ತೆ ಅಂತ ಅಂದ್ಬಿಟ್ಟು ಒಪ್ಕೊಳ್ಳಲ್ಲ. ನನಗೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಒಂದೆರಡು ಬಂದಿದ್ವು, ನಾನು ಅದನ್ನು ಒಪ್ಕೊಳ್ಳಿಲ್ಲ. ನನಗೆ ಜೆನ್ಯೂನ್ ಅಂತ ಅನ್ಸೋದು ಮಾತ್ರನೇ ನಾನು ಪ್ರಮೋಷನ್ಸ್ ಮಾಡೋದು. ನೀವೇನು ನಿಜವಾಗ್ಲೂ ವರಿ ಮಾಡ್ಕೋಬೇಡಿ. ಆ ವಿಷಯದಲ್ಲಿ ನಾನು ಇವತ್ತು ಕ್ಲಾರಿಟಿ ಕೊಡ್ತೀನಿ. ಅವ್ರು ಎಷ್ಟೇ ಕೊಡ್ತೀನಿ ಅಂದರೂ ನಾನು ಫೇಕಿಗಿರೋ ಪ್ರಮೋಷನ್ಸ್ ಮಾಡಲ್ಲ. ಜೆನ್ಯೂನಾಗಿರಬೇಕು, ಹಂಗಿದ್ರೆ ಮಾತ್ರನೇ ನಾನು ಪ್ರಮೋಟ್ ಮಾಡೋದು. ಮಾರ್ನಿಂಗಿಂದ ಫುಲ್ ಬ್ಯುಸಿ ಇದ್ದೆ. ನಾನು ಇವಾಗ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದು ನೋಡಿ, ತುಂಬ ಖುಷಿ ಆಯಿತು. ಓಕೆ, ಪ್ಲೀಸ್ ಕೀಪ್ ಬಿಂದಿ ಹಾಕ, ಅಟ್ಲೀಸ್ಟ್ ಸ್ಮಾಲ್ ಒನ್ ಓಕೆ, ಬಿಂದಿ ಇಡ್ತೀನಿ ನಾನು. ಆ್ಯಂಡ್ ಅಷ್ಟೇ ಗೈಸ್, ಎಲ್ಲ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಸುಮಾರು ಜನ ನೋಡ್ತಿದ್ದೀರಾ, ಹೊಸ್ದಾಗಿ ಸಬ್ಸ್ಕ್ರೈಬೇ ಮಾಡ್ಕೋತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಇಲ್ಲ, ನಾಳೆ ಹೊಸ ವರ್ಷ. ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಒಳ್ಳೆಯದಾಗಲಿ. ನೀವೇನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಈ ವರ್ಷ ಕಂಪ್ಲೀಟ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ಆ್ಯಂಡ್ ಈ ವ್ಲಾಗ್ನ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ. ಸುಮಾರು ಜನ ವೆಯ್ಟ್ ಮಾಡ್ತಿರ್ತಾರೆ. 12:30ಗೆ ಹಾಕ್ತೀನಿ. ಓಕೆನಾ? ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.